ಹಾಯ್ ಫ್ರೆಂಡ್ಸ್, ನಿಮಗೆ ನೋಡಿ ಚಳ್ಳಕೆರೆ ನೀರಲ್ಲಿ ಒಂದು ಒಳ್ಳೆ ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಒಳ್ಳೆ ನೀರಿನ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಹತ್ತಿರದಲ್ಲಿ ನೋಡಿ ಯಾವ ಥರ ಒಳ್ಳೆ ಅಡಿಕೆ ಪ್ಲಸ್ ನಿಮಗೆ ಟೀಕು, ಬೇವಿನ ಮರ ಮತ್ತು ತೆಂಗಿನ ಮರ ಈ ಥರ ಎಲ್ಲ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಇದೇ ಲ್ಯಾಂಡು ನಿಮಗೆ ರೋಡ್ ಅಟ್ಯಾಚ್ ಆಗಿ ನಿಮಗೆ 450 ಅಡಿ ಬರೀ ರೋಡ್ ಅಟ್ಯಾಚೇ ಬರುತ್ತೆ ಸ್ಪೇಸು. ಇಲ್ಲಿ ಹೂವು ಹಾಕಿದಾರಲ್ಲ ನೋಡಿ, ಒಳ್ಳೆ ಸುಗಂಧರಾಜ ಹಾಕಿದ್ದಾರೆ. ಈ ಕಟ್ಟೆಯಿಂದ ಸೀದಾ ಹಿಂಗೆ ಹಿಡಿತಾ ಸೀದಾ ಕೆಳಗಡೆ ಹೋಗುತ್ತೆ. ಅಲ್ಲೋದ್ಮೇಲೆ ಒಂದು ಶೆಡ್ ಕೂಡ ಇದೆ ನಿಮಗೆ. ಏನಾದರೂ ಒಂದು ಸ್ಟೋರೇಜ್ ಮಾಡಿ ಇಟ್ಕೊಳೋದಕ್ಕೆ, ಏನಾದರೂ ಬೆಳೆದಂಥ ಧಾನ್ಯಗಳಾಗಿರ್ಬೋದು, ಅಥವಾ ನಾವು ಒಂದು ಕುರಿ, ಮೇಕೆ, ಆಡು ಇನ್ನೇನಾದ್ರು ಆ ಥರ ಸಾಕಿದರೆ ಅಲ್ಲಿ ನಾವು ಕಟ್ಕೊಂಡು ಅವಕ್ಕೆ ಒಳ್ಳೆ ಒಂದು ಸುರಕ್ಷಿತವಾಗಿ ನೋಡ್ಕೊಳೋದಕ್ಕೆ. ಮತ್ತು ಇಲ್ಲಿ ಭೂಮಿ ನೋಡೋದಕ್ಕೆ ನಿಮಗೆ ಬೆಳ್ಳಗಾಗಿ ಕಾಣಿಸ್ತಿರ್ಬೋದು. ಇದು ಕೆಂಪು ಭೂಮಿ ನೋಡಿ ಭೂಮಿ ಯಾವ ಥರ ಇದೆ ನೋಡಿ, ಒಳ್ಳೆ ಕಲರ್ಫುಲ್ಲು. ಇದು ಮಳೆ ಬಂದುಬಿಟ್ಟು ಕಲರ್ ಸ್ವಲ್ಪ ನಿಮಗೆ ಚೇಂಜ್ ಆಗಿದೆ, ಆದರೆ ಭೂಮಿ ಮಾತ್ರ ಒಳ್ಳೆ ಕೆಂಪು ಭೂಮಿ. ಇಷ್ಟು 3.5 ಎಕರೆ ಜನರಲ್ ಪ್ರಾಪರ್ಟಿ. ಎಂಥ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾವ ಪ್ಲಾಂಟೇಷನ್ ಆದರೂ ಮಾಡ್ಬೋದು. ರೋಡ್ ಅಟ್ಯಾಚ್ ಇದೆ ನಿಮಗೆ. ಇಂಥ ಭೂಮಿ, ಅದರಲ್ಲೂ ನಿಮಗೆ ಪೂರ್ವ ಪಶ್ಚಿಮ ಲೆಂತ್ ಜಾಸ್ತಿ ಇದೆ, ಉತ್ತರ ದಕ್ಷಿಣ ಲೆಂತ್ ಕಡಿಮೆ ಇದೆ. ಇದರಲ್ಲಿ ಕೋಳಿ ಫಾರಮ್ ಶೆಡ್ಗೆ ನಂಬರ್ 1 ಪ್ಲೇಸ್ ಇದು. ಯಾಕಂದರೆ ವಿಲೇಜಿಂದ ಔಟಲ್ಲಿದೆ, ಮತ್ತು ಹತ್ತಿರದಲ್ಲಿ ಕೆರೆ ಇದೆ, ವಾಟರ್ ಸೋರ್ಸ್ ಚೆನ್ನಾಗಿದೆ, ವಿತ್ ಬೋರ್ ಇದೆ.